ನಮಸ್ತೆ. ನಾನು ಹಿಂದೆ ವಿಡಿಯೋದಲ್ಲಿ ನಿಮಗೆ ಸಹಜ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ವಿಚಾರ ನಿಮಗೆ ತಿಳಿಸ್ಕೊಟ್ಟೆ. ಸಹಜ ಪ್ರಾಣಾಯಾಮ ಅಂತಂದ್ರೆ ಸಹಜವಾಗಿ ನಾವು ಏನು ಉಸಿರಾಡ್ತೀವಿ ಅದೇ ತರದ ಉಸಿರಾಟನ್ನ ಇಟ್ಕೊಂಡು ಯಾವುದೇ ತರದ ಏನ್ ಹೇಳೋದು ಅದಕ್ಕೆ ಬದಲಾವಣೆಗಳಿಲ್ದೇನೆ ಮಾಡೋದ್ರ ಬಗ್ಗೆ ನಾವು ಒಂದು ಸಣ್ಣ ಪ್ರಾಣಾಯಾಮದ ವಿಚಾರ, ಅನುಲೋಮ, ಚಂದ್ರಭೇದ ಹಾಗೆ ಪ್ರಾಣಾಯಾಮದ ಬಗ್ಗೆ ನಿಮಗೆ ನಾವು ತಿಳಿಸ್ಕೊಟ್ಟೆ. ಅದಕ್ಕೆ ಸಂಬಂಧಪಟ್ಟಂಗೆ ಅದೇ ಅನುಲೋಮ ಚಂದ್ರಭೇದ ಈ ಪ್ರಾಣಾಯಾಮದಲ್ಲಿ ಒಂದು ಮಾರ್ಪಾಡು, ಅಲ್ಲಿ ಪೂರಕ ಮತ್ತೆ ರೇಚಕ, ಗಾಳಿಯನ್ನ ದೀರ್ಘವಾಗಿ ನಿಧಾನವಾಗಿ ಒಳಕ್ ಹಾಕಿ ಅದೇ ಗಾಳಿ ತಗೊಂಡ ಗಾಳಿಯನ್ನ ದೀರ್ಘವಾಗಿ ನಿಧಾನವಾಗಿ ಹೊರಕ್ಕೆ ಹಾಕುವ ವಿಚಾರವನ್ನ ನಿಮಗೆ ತಿಳಿಸ್ಕೊಟ್ಟೆ. ಅದನ್ನ ಮಾಡಿದ್ವಿ. ಈಗ ಗಾಳಿಯನ್ನ ಸ್ವಲ್ಪ ಸಮಯ ಒಳಗಿಡೋದು, ಕುಂಭಕ, ಒಂದು ಅಡಿಷನಲ್ಲು ಮಾರ್ಪಾಡು, ಪೂರಕ, ಕುಂಭಕ, ರೇಚಕ, ಪೂರಕ, ಕುಂಭಕ, ರೇಚಕ. ಸ್ವಲ್ಪ ಸಮಯ ನಿಮ್ಮ ಹೃದಯದೊಳಗೆ, ನಿಮ್ಮ ಲಂಗ್ಸ್ ಒಳಗಡೆ ಗಾಳಿಯನ್ನ ಇಟ್ಕೊಂಡು ಆಮೇಲೆ ಹೊರಗೆ ಹಾಕೋದು. ಅದರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಇಲ್ಲಿ ಮೇಲ್ಗಡೆ ಕೂತಿದ್ದೀನಿ. ಸಾಧಾರಣ ನಿಮಗೆ ಹೇಳ್ದಂಗೆ ನೀವು ವಜ್ರಾಸನದಲ್ಲಿ ಕೆಳಗಡೆ ಒಂದು ಸಣ್ಣದ ಬಟ್ಟೆ ಹಾಕೋತೀರಾ, ವಜ್ರಾಸನದಲ್ಲಿ ಕೂತ್ಕೋತೀರಾ, ಬೆನ್ನನ್ನ ನೆಟ್ಗೆ ಇಟ್ಕೋತೀರಾ, ಬೆಂಡ್ ಮಾಡ್ತೇನೆ, ಆಯ್ತು. ಇದು ಪ್ರಾಣಾಯಾಮ ಮುದ್ರೆ, ಆಯ್ತು. ಇದು ಹೆಬ್ಬೆಟ್ಟು ಈ ತರ ಉದ್ದಕ್ಕಿರುತ್ತೆ, ಕಿರುಬೆಟ್ಟು ಮತ್ತೆ ಉಂಗುರದ ಬೆಟ್ಟು ಉದ್ದಕ್ಕಿರುತ್ತೆ, ತೋರ್ಬೆಟ್ಟು ಮಧ್ಯದ ಬೆಟ್ಟು ಅಂಗೈಯನ್ನ ಮುಟ್ತಾ ಇರುತ್ತೆ. ಇದಕ್ಕೆ ಪ್ರಾಣಾಯಾಮ ಮುದ್ರಾ ಅಂತ ಹೆಸರು. ಈಗ ನೀವು ನೋಡಿ, ಬಲಭಾಗದ ಮೂಗನ್ನ ಮುಚ್ಕೊಂಡು ಯಾವಾಗ್ಲೂ ಪ್ರಾಣಾಯಾಮ ಮಾಡಬೇಕು ಅಂತಂದ್ರೆ ಯಾವ ಮೂಗು ಹೊಳ್ಳೆಯಿಂದ ಶುರು ಮಾಡ್ತೀರಿ ಆ ಮೂಗಿನ ಹೊಳ್ಳೆಯಿಂದ ಒಳಕ್ಕಿರುವ ಗಾಳಿಯನ್ನ ಹೊರಕ್ ಹಾಕ್ಬಿಡ್ಬೇಕು. ಫಸ್ಟ್ ಒಳಕ್ಕಿರುವ ಗಾಳಿಯನ್ನ, ಒಳಗಡೆ ಇರುವ ಗಾಳಿಯನ್ನ ಹೊರಕ್ ಹಾಕ್ಬೇಕು. ಎಕ್ಸಲೇಷನ್ ಮಾಡ್ಬೇಕು. ಫಸ್ಟ್ ಎಕ್ಸಲೇಷನ್ ಮಾಡಿದ ನಂತರ ಇನಲೇಷನ್ ಮಾಡಬೇಕು. ನೋಡಿ, ಈಗ ಎಕ್ಸಲೇಷನ್ ಮಾಡ್ತೀವಿ. ಈ ಕೈಯನ್ನ ನಿಮ್ಮ ಕಿಬ್ಬೊಟ್ಟ ಹತ್ತಿ ಇಟ್ಕೋಬೇಕು. ತಗೊಂಡೆ. ಈ ಎರಡು ಬೆಟ್ಟಿಂದ ಮೂಗನ್ನು ಬಿಚ್ಕೊಳ್ಳಿ. ಈ ಮೂಗನ್ನ ಜಾಸ್ತಿ ಸಮಯ ಉಸಿರನ್ನ ಹಿಡ್ಕೋಬೇಡಿ. ನಿಮಗೆ ಈ ಪ್ರಾಣಾಯಾಮಗಳು ಹೇಗೆ ಅಂತಂದ್ರೆ ಹುಡುಗಾಟವಾಗಿ ಏನು ಮಾಡಕ್ ಹೋಗ್ಬೇಡಿ. ನಾವ್ ಏನ್ ಹೇಳ್ತೀವಿ ಅದನ್ನ ಹಾಗೆ ಫಾಲೋ ಮಾಡಿ. ಈ ಕುಂಭಕ ಜಾಸ್ತಿ ಸಮಯ ಉಸಿರನ್ನ ಹಿಡಿಬಾರದು. ಉಸಿರು ಹಿಡಿಯೋದಕ್ಕೆ ನಿಮಗೆ ಅಭ್ಯಾಸ ಆಗ್ಬೇಕು. ನೀವು ಎಷ್ಟೇ ಪ್ರಾಣ ಒಳಗ್ ತಗೊಳ್ಳಿ ತೊಂದರೆ ಇಲ್ಲ, ಎಷ್ಟೇ ಪ್ರಾಣ ಒಳಕ್ಕಿಂದ ಹೊರಗೆ ಬಿಡಿ ತೊಂದರೆ ಇಲ್ಲ. ಆದ್ರೆ ಅದನ್ನು ಹಿಡಿದಿಡ್ಬೇಕಾದ್ರೆ ನಿಮಗೆ ತಾಕತ್ತು, ಹಂಗಂದ್ರೆ ನಿಮಗೆ ಕಂಟ್ರೋಲಿಂಗ್ ಕೆಪಾಸಿಟಿ, ಅದನ್ನ ನೀವು ಡೆವಲಪ್ ಮಾಡ್ಕೋಬೇಕು. ಡೆವಲಪ್ ಮಾಡ್ದೇನೆ ಹಠ ಮಾಡಿ ಉಸಿರನ್ನ ಕಟ್ಟಬಾರದು. ಇದನ್ನ ಒಂದು ಸತಿ ಹೇಳ್ತೀವಿ, ಯಾವುದೇ ತರದಿಂದ ಫೋರ್ಸ್ ಇಂದ ಉಸಿರನ್ನ ಹಿಡಿದು ಒಳಗಡೆ ಇಟ್ಕೋಬಾರದು. ಇದು 5 ಮಾತ್ರೆ ಅಂತ ಹೇಳ್ತೀವಿ. 5 ಮಾತ್ರೆ ಅಂದ್ರೆ 5 ಕಾಲ. 5 ಕಾಲ ಅಂದ್ರೆ 5 ಸೆಕೆಂಡ್ ಅಂತ ಇಟ್ಕೊಳ್ಳಿ. ಓಕೆ, ಯೋಗದ ಭಾಷೆಯಲ್ಲಿ ಮಾತ್ರೆ ಅಂತಾರೆ. ಇಲ್ಲಿ ಮಾತ್ರೆ ಗುಳಿಗೆ ಬೇಕಾಗಿಲ್ಲ, 5 ಸೆಕೆಂಡು, ಆಯ್ತು. ನೋಡಿ, ಈಗ ಗಾಳಿ ತಗೋತಾ ಇದ್ದಾನೆ. ತಗೊಂಡು ಈ ಮೂಗಲ್ಲಿ ಮುಚ್ಕೋತೀನಿ. ಐದು ಸೆಕೆಂಡು ಈ ಮೂಗಲ್ಲಿ ಬಿಡ್ತಾ ಇದ್ದೀನಿ. ಬಲಭಾಗದ ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ತಗೊಂಡು ಗಾಳಿ ಎದೆಗೆ ತುಂಬಿದ ತಕ್ಷಣ ಎರಡು ಮೂಗಿನ ಹೊಳ್ಳೆಯನ್ನು ಮುಚ್ಚಿಕೊಂಡು
ಒಂದು 5 ಸೆಕೆಂಡ್ ಮಾತ್ರ 5 ಸೆಕೆಂಡ್ ಮಾತ್ರ ಮನಸ್ಸಲ್ಲಿ ಎಣಿಸ್ಕೋಬೇಕು. 1 2 3 4 5 ಅಂತ ಎಣಿಸ್ಕೋಬೇಕು. 5 ಆದ ನಂತರ ಎಡಗಡೆ ಮೂಗನ್ನ ಹಿಡ್ಕೊಂಡು ಬಲಗಡೆ ಮೂಗನ್ನ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ನಿಧಾನಕ್ಕೆ ಹೊರಕ್ಕೆ ಹಾಕ್ಬೇಕು. ಗಾಳಿಯನ್ನ ಅವಸರ ಬಿಡಬಾರ್ದು. ಯಾಕೆಂದ್ರೆ ಮೂಗನ್ನು ಹಿಡಿದು ಇಟ್ಕೊಂಡಿರ್ತೀವಲ್ವಾ ಸ್ವಲ್ಪ ಸಮಯ, ಅದು ಬಿಟ್ರೆ ಸಾಕು ಗಾಳಿನ ತಗೋಬೇಕು ಅನ್ಸುತ್ತೆ. ನೀವು ಗಾಳಿನ ತಗೋತೀರೋ ಗಾಳಿನ ಬಿಡ್ತೀರೋ. ಸೊ ಗಾಳಿನ ಬಿಡೋ ಪ್ರಾಸೆಸ್ ಇರಬೇಕಾದ್ರೆ ಗಾಳಿನ ತಗೊಳ್ಳೋ ಯೋಚನೆ ಬರಬಾರ್ದು. ಅದಕ್ಕೆ ನಿಧಾನಕ್ಕೆ ಮಾಡಿ. ಟೆನ್ಷನ್ ಮಾಡ್ಕೋಬೇಡಿ, ಗಾಬರಿ ಮಾಡ್ಕೋಬೇಡಿ, ನಿಧಾನಕ್ಕೆ ಬಿಡಿ. ಏನಾದ್ರು ಗೊತ್ತಿಲ್ಲದೆ ಹೋದ್ರೆ ನಮ್ದು ಫೋನ್ ನಂಬರ್ ಕೊಟ್ಟಿದ್ದೀವಿ, ಇಮೇಲ್ ID ಕೊಡ್ತೀವಿ. ಅದಕ್ಕೆ ನಮಗೆ ಬರೆದ ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ನಾವು ಉತ್ತರ ಕೊಡ್ತೀವಿ. ಗೊತ್ತಿಲ್ಲದೆ ಮಾತ್ರ ಯಾವ ವಿಷಯನ್ನು ಮಾಡಕ್ ಹೋಗ್ಬೇಡಿ. ಯಾವ ವಿಷಯನ ಮಾಡಿ ಏನೇ ಏರಿಪೇರ ಆದ್ರೂ ನಾವು ಕೊಡೆ ಆಗೋದಿಲ್ಲ. ನಾವು ಕೊಡೋ ಇನ್ಸ್ಟ್ರಕ್ಷನ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಇನ್ನೊಮ್ಮೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಶಬ್ದ ಬರಬಾರದು. ಗಾಳಿಯನ್ನು ತಗೋಬೇಕು ಅಂದ್ರೆ ಹಿಡಿದಿಟ್ಕೊಂಡೆ, 5 ಸೆಕೆಂಡು. ಈಗ ಬಿಟ್ಟೆ, ಬಲಗಡೆ ಒಳ್ಳೆಯಿಂದ ನಿಧಾನಕ್ಕೆ ಬಿಟ್ಟಾದ್ಮೇಲೆ ಪುನಃ ಬಲಗಡೆ ಒಳ್ಳೆಯಿಂದನೇ ಗಾಳಿ ತಗೋಬೇಕು. ಐದು ಸೆಕೆಂಡ್ ಆಯ್ತು. ಬಲ ಒಳ್ಳೆಯಿಂದ ಬಿಡ್ತಾ ಇದ್ದೀನಿ. ಪುನಃ ಬರ ಒಳ್ಳೆಯಲ್ಲಿ ತಗೋತಾ ಎಡ ಒಳ್ಳೆಯಲ್ಲಿ ಗಾಳಿ ತಗೋತಾ ಇದ್ದೀನಿ. ಹಿಡ್ಕೊಂಡೆ, ಐದು ಸೆಕೆಂಡು. ಗಮನವಿಟ್ಟು ಕೇಳಿ. ಯಾವುದೇ ಕಾರಣದಿಂದ ಹಠ ಮಾಡಿ ಉಸಿರನ್ನ ಎದೆನಲ್ಲಿ ಹಿಡಿಬೇಡಿ. ನಂಬರ್ 1. ಪ್ರಾಣ ಶಕ್ತಿಯನ್ನ ತಗೋಬೇಕಾದ್ರೆ ತುಂಬಾ ಜೋರಾಗಿ ಶಬ್ದದಿಂದ ತಗೋಬೇಡಿ. ನಿಧಾನಕ್ಕೆ ದೀರ್ಘವಾಗಿ ಎದೆ ಫುಲ್ಲು ತುಂಬೋ ತನಕ ತಗೋಬೇಕು. ಬಿಡಬೇಕಾದ್ರೆ ಸಡನ್ ಆಗಿ ಗಾಳಿಯನ್ನ ಬಿಡಬಾರದು. ನಿಧಾನಕ್ಕೆ ಬಿಡಬೇಕು. ಅಲ್ಲಿ ಹೆಂಗೆ ದೀರ್ಘ ತಗೊಂಡ್ರಿ, ದೀರ್ಘ ಒಳಗಡೆ ಫುಲ್ಲು ಖಾಲಿ ಆಗೋ ತನಕ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಡಿ. ತಾನಾಗೆ ನಿಧಾನಕ್ಕೆ ಬರೋದಕ್ಕೆ ನೋಡ್ಕೊಳ್ಳಿ. 4 ಪಾಯಿಂಟ್. ಎಡಗಡೆ ಮೂಗಿನ ಹೊಳ್ಳೆ ಚಂದ್ರಭೇದ. ಎಡಗಡೆ ಹೊಳ್ಳೆಯಿಂದ ಗಾಳಿಯನ್ನ ತಗೋತೀರಾ, ಎರಡು ಮೂಗನ್ನು ಮುಚ್ಕೊಂಡು ಬಲಗಡೆ ಹೊಳ್ಳೆಯಿಂದ ಗಾಳಿಯನ್ನ ಬಿಟ್ಬಿಡ್ತೀರಾ. ಎಡಗಡೆ ತಗೋತೀರಾ, ಮುಚ್ಕೋತೀರಾ, ಬಲಗಡೆ ಬಿಟ್ಬಿಡ್ತೀರಾ. ಪುನಃ ಎಡಗಡೆ ತಗೋತೀರಾ, ಮುಚ್ಕೋತೀರಾ, ಬಲಗಡೆ ಬಿಟ್ಬಿಡ್ತೀರಾ. ಬಲಗಡೆನಲ್ಲಿ ಗಾಳಿ ತಗೊಳ್ಳೋದೇ ಇಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ಚಂದ್ರಭೇದ ಅನುಲೋಮ ಪ್ರಾಣಾಯಾಮದಲ್ಲಿ ಎಡ ಮೂಗಿನ ಹೊಳ್ಳೆಯಿಂದ ಮಾತ್ರ ಗಾಳಿ ಶ್ವಾಸ ಮಾಡ್ತೀವಿ. ಅದನ್ನ 1ಕ್ಕೆ 10 ಸತಿ ನೆನ್ಪಿಟ್ಕೊಳ್ಳಿ. ಚಂದ್ರಭೇದ ಸೂರ್ಯಭೇದ ಅಂತ ಬೇರೆ ಪ್ರಾಣಾಯಾಮ ಇದೆ. ಅದನ್ನ ಇದಕ್ಕೆ ತಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಯ್ತು. ಇದನ್ನ 25 ಸೈಕಲ್. ಒಂದು ಸೈಕಲ್ ಅಂದ್ರೆ ಗಾಳಿಯನ್ನ ತಗೊಂಡು ಮುಚ್ಚಿಟ್ಕೊಂಡು ಬಲ ಹೊಳ್ಳೆ ಬಿಡೋದು ಒಂದು ಸೈಕಲ್. ಆತರ 25 ಸೈಕಲ್ ಮಾಡಬೇಕು. ಪರ್ಫೆಕ್ಟ್ ಆಗಿ ಮಾಡಬೇಕು. ಟೈಮ್ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ಸ್ವಲ್ಪ ದಿವಸ ಕಲಿಯೋ ತನಕ ನಿಮಗೆ ಸ್ವಲ್ಪ ಅವಕಾಶ ಬೇಕಾಗುತ್ತೆ. ಆಮೇಲೆ ನೀವು ಮಾಸ್ಟರ್ ಆದ್ಮೇಲೆ ನೀವೇ 10 ಜನಕ್ಕೆ ಹೇಳ್ಕೊಡಕ್ಕಾಗುತ್ತೆ. ಓಕೆ. ದಿನನಿತ್ಯ ಇದನ್ನ ಬೆಳಗ್ಗೆ ಮತ್ತೆ ಸಂಜೆ 2 ಹೊತ್ತು ಮಾಡಿ. ಸಂಜೆ ಮಾಡೋಕ್ಕಾಗದೆ ಹೋದ್ರು ಬೆಳಗ್ಗೆ ಖಂಡಿತವಾಗ್ಲೂ ಮಾಡಿ. ಅಥವಾ ಬೆಳಗ್ಗೆ ಆಫೀಸ್ ಹೋಗೋ ಬಿಸಿನಲ್ಲಿ ಇರ್ತೀವಿ, ಮಾಡೋಕ್ಕಾಗೋದಿಲ್ಲ ಸರ್, ಅಟ್ಲೀಸ್ಟ್ ಸಂಜೆ ಬೇಗ ಮನೆಗೆ ಬರೋದು ಅಭ್ಯಾಸ ಇತ್ತು ಅಂತಂದ್ರೆ ದಯವಿಟ್ಟು ಸಂಜೆ ಮಾಡಿ. ಹಂಗೂ ಇಲ್ಲ ನೀವು ಆಫೀಸಲ್ಲಿ ಇದ್ರಿ, ಬೇಜಾರು ಮಾಡ್ಕೋಬೇಡಿ. ಆಫೀಸಲ್ಲಿ ಒಂದು 10 ನಿಮಿಷ ಕಾಲಗಳು ಸ್ವಲ್ಪ ಟೈಮ್ ಅವಕಾಶ ಮಾಡ್ಕೊಂಡು ಯಾವ್ದಾದ್ರು ಒಂದು ರೂಮಲ್ಲಿ ಕೂತ್ಕೊಂಡು ವೆಂಟಿಲೇಷನ್ ಇರೋ ರೂಮಲ್ಲಿ ದಯವಿಟ್ಟು ಮಾಡಿ. ಒಳ್ಳೇದಾಗಿ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಚಂದ್ರಭೇದ ಸೂರ್ಯಭೇದ